ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಶಿವಶರಣ ಹಡಪದ ಅಪ್ಪಣ್ಣ ಜಯಂತಿ ಆಚರಣೆ. ನಾಗಮಂಗಲ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಇಂದು ಶಿವಶರಣ ಹಡಪದ ಅಪ್ಪಣ್ಣ ಜಯಂತಿಯನ್ನು ಭಕ್ತಿ ಗೌರವದಿಂದ ಆಚರಿಸಲಾಯಿತು. ತಹಸೀಲ್ದಾರ್ ಅಶೋಕ್ ಅವರು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ತಹಸೀಲ್ದಾರ್ ಅಶೋಕ್, 12ನೇ ಶತಮಾನದ ಬಸವಣ್ಣನವರ ನಂಬಿಕಸ್ಥ ಒಡನಾಡಿ ಹಡಪದ ಅಪ್ಪಣ್ಣನವರು ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡಿಸಲು ಶ್ರಮಿಸಿದರು. ಶರಣರ ಅನುಭವಗಳನ್ನು ನಾಡಿನೆಲ್ಲೆಡೆ ಸಾರಿದರು. ಅನುಭವ ಮಂಟಪ ಸ್ಥಾಪನೆ ಮಾಡಿ ಸವಿಚಾರಗಳನ್ನು ಪಸರಿಸರು. ಜಾತಿ ವ್ಯವಸ್ಥೆಯನ್ನು ಸರಿಪಡಿಸಿ ನಾವೆಲ್ಲ ಒಂದೇ ಎಂದು ವಚನಗಳ ಮೂಲಕ ಸಾರಿದರು. ಅವರ ಮಾರ್ಗದರ್ಶನ ಮತ್ತು ವಚನಗಳನ್ನು ನಾವೆಲ್ಲರೂ ಅಳವಡಿಸಿಕೊಳ್ಳೋಣ. ಹಡಪದ ಅಪ್ಪಣ್ಣ ಜಯಂತಿ ಶುಭಾಶಯಗಳು. ಈಗಾಗಲೇ ಅಧ್ಯಕ್ಷರು ಮತ್ತು ಇನ್ನೊಬ್ಬ ನಮ್ಮ ಮಿತ್ರರು ಹಾಗೂ ನಮ್ಮ ಸಮಿತಿಯವರು ವಿಸ್ತಾರವಾಗಿ ಹೇಳಿದ್ದಾರೆ. ಏನು ಹಡಪದ ಅಪ್ಪಣ್ಣನವರು ಮತ್ತು ಅವರ ಧರ್ಮಪತ್ನಿಯವರು ಲಿಂಗಮ್ಮನವರು 12ನೇ ಶತಮಾನ ಅಂದ್ರೇ ಶಿವಶರಣರ ಒಂದು ಸಮಯ ಅದು. ಅಂದರೆ ಆ ಟೈಮಲ್ಲಿ ಇವಾಗಲೂ ಕೂಡ ಏನು ಸ್ವಲ್ಪ ನಶಿಸಿ ಹೋಗಿದೆ. ಆದರೂ ಡಿಫ್ರೆನ್ಸಸ್ ಏನೋ ಇತ್ತು. ಆ ಟೈಮಲ್ಲಂತೂ ತುಂಬ ಅತಿರೇಕಕ್ಕೆ ಹೋಗಿತ್ತು. ಅಂಥ ಸಮಯದಲ್ಲಿ ಎಲ್ಲರನ್ನೂ ಅಂದರೆ ಒಂದು ಸಮಾಜ ಅಂದರೆ ಎಲ್ಲ ಡೆಫಿನಿಷನ್ ಇತ್ತು. ಆದರೆ ಅದು ಆ ಸಮಯದಲ್ಲಿ ಎಲ್ಲ ಅಂದರೆ ಶಿವಶರಣರು ಅಂದರೆ ಒಂದು ಜಾತಿ ಥರ, ಈಗೆಲ್ಲ ಜಾತಿಗಳು ಸೇರಿಕೊಂಡು ಅದೊಂದು ಸಂಸ್ಕೃತಿನೇ ಮಾಡಿದರು. ಅದರಲ್ಲಿ ಯಾವುದೇ ಭೇದ ಭಾವ ಇರಲಿಲ್ಲ. ಇವರು ಈ ಧರ್ಮಕ್ಕೆ ಈ ಜನಾಂಗಕ್ಕೆ ಸೇರ್ತಾರೆ ಅಂತ. ಶಿವಶರಣ ಅನ್ನೋದೇ ಒಂದು ಇದಾಗಿತ್ತು, ಸಮುದಾಯ ಆಗಿತ್ತು. ಸೊ ಆ ಒಂದು ಪೀರಿಯಡಲ್ಲಿ ಶಿವಶರಣರು ಸಮಾಜದಲ್ಲಿ ಏನು ನಡೀತಿದ್ದಂತಹ ಶೋಷಣೆಯನ್ನು ತಮ್ಮ ಪದಗಳ ಮುಖಾಂತರ ಹೇಳಿ, ನೂರಾರು ಶಿವಶರಣ ಅನುಭವ ಮಂಟಪದಲ್ಲಿ ಹೇಳಿ ಅದನ್ನು ಸಮಾಜದಲ್ಲಿ ತಿದ್ದುಪಡಿಗಳನ್ನು ಮಾಡಿದರು. ಸೊ ಅದಕ್ಕೆ ಅದು ಅನುಭವ ಮಂಟಪ. ಅಂದರೆ ಜೀವನದಲ್ಲಿ ಆಗಿರುವಂಥ ಅನುಭವಗಳನ್ನು ಇದನ್ನು ಸಮಾಜ ಹೇಗೆ ನೋಡ್ತಾ ಇದೆ ಅದನ್ನು ಪ್ರೆಸೆಂಟ್ ಮಾಡಿದ್ರು ಸಮಾಜಕ್ಕೆ. ಈ ಥರ ನಾವು ಎಲ್ಲರೂ ಒಂದೇ, ಮನುಷ್ಯ ಜಾತಿ ಅಂದರೆ ಒಂದೇ ಕುಲ, ನಾವು ಒಬ್ಬ ದೈವ, ಅವನ ಆರಾಧನೆ ನಾವು ಮಾಡ್ತೀವಿ, ನಾವೆಲ್ಲ ಮನುಷ್ಯರು, ನಮ್ಮಲ್ಲಿ ಭೇದ ಭಾವಗಳಿರಬಾರ್ದು ಅನ್ನೋ ಒಂದು ಇದನ್ನು ಇಟ್ಕೊಂಡು ಅವರು ಮಾಡಿದ್ರು. ಅದನ್ನು ನಾವು ನಮ್ಮ ಪ್ರಸ್ತುತ ಜೀವನದಲ್ಲೂ ಅಳವಡಿಸ್ಕೋಬೇಕು. ಯಾಕೆ ನಾವು ಈಗ ಆಚರಣೆ ಮಾಡ್ತಿದ್ದೀವಿ ಅಂದರೆ ಕರ್ನಾಟಕ ಸರ್ಕಾರದ ನಿರ್ದೇಶನ. ಯಾಕೆ ಕರ್ನಾಟಕ ಸರ್ಕಾರ ನಿರ್ದೇಶನ 34 ಮಹನೀಯರ ಜಯಂತಿಗಳನ್ನ ಆಚರಣೆ ಮಾಡಿದರೆ ಅವರು ಒಂದೊಂದು ತಮ್ಮ ಕ್ಷೇತ್ರದಲ್ಲಿ ಅವರೊಂದು ಸಾಧನೆ ಮಾಡಿ ಈ ಸಮಾಜಕ್ಕೆ ಏನೋ ಒಂದು ಒಳಿತನ್ನು ಮಾಡಿದ್ದಾರೆ. ಅವ್ರನ್ನ ಜಸ್ಟ್ ಒಂದಿನ ನೆನೆಸ್ಕೊಳ್ದರೆ ನಾವು ಅವರ ಹೇಳಿರುವಂಥ ಇವುಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಸಮಾಜಮುಖ ಅಭಿವೃದ್ಧಿ ಕೆಲಸಗಳನ್ನು ನಾವೆಲ್ಲರೂ ಸೇರಿಕೊಂಡು ಯಾವುದೇ ಜಾತಿ, ಧರ್ಮ, ಜನಾಂಗ ಅಂತ ಸೀಮಿತಲಾಗದಲ್ಲೇ ಸೇರ್ಕೊಂಡು ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಸೊ ಶಿವಶರಣರಾದ ಹಡಪ ಅಪ್ಪಣ್ಣನವರು, ಲಿಂಗಮ್ಮನವರು ಸರಿಸುಮಾರು 250 ವಚನ ಸಾಹಿತ್ಯವನ್ನು ಅವರು ಅರ್ಪಿಸಿದ್ದಾರೆ. ನಮ್ಗೆ ಯಾವಾಗಲಾದರೂ ಟೈಮ್ ಆದರೆ ಅದನ್ನು ನೋಡ್ಕೋಬೋದು. ಈಗೆಲ್ಲ ಡಿಜಿಟಲ್ಕರಣವೂ ಕೂಡ ಆಗಿದೆ. ಸೊ ಇನ್ನು ಹೇಳಬೇಕಾಗಿ ಇದನ್ನೆಲ್ಲ ನಮ್ಮ ಯಾಕೆ ಅವರು ಬಲಗೈ ಬಂಟರಾಗಿದ್ದರು. ಯೂಶ್ವಲಿ ಇವ್ರನ್ನ ಈ ಒಂದು ಸಮುದಾಯವನ್ನು ಆ ಸಮಯದಲ್ಲಿ ಯಾರೋ ನೋಡಿದ್ರೆ ಇದು ಅಪಶಕುನ, ಏನೋ ಕೆಟ್ಟದಾಗ್ಬಿಡುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು. ಅದಕ್ಕೆ ಬಸವಣ್ಣನವರು ಆ ಒಂದು ಇದನ್ನು ಮುಗಿಯೋಕೆ ಫಸ್ಟ್ ಅವರನ್ನು ಭೇಟಿ ಮಾಡಿ ಬನ್ನಿಯಪ್ಪ, ದರ್ಶನ ಮಾಡ್ಕೊಂಡು ಆ ಒಂದು ಇದನ್ನು ಅಂದರೆ ಅವರಲ್ಲಿ ಯಾವ ರೀತಿ ಇತ್ತು ಅಂತಂದರೆ ಯಾವುದು ಆ ಥರ ಇವು ಏನು ಮೂಢನಂಬಿಕೆಗಳಿರಬಾರ್ದು, ಎಲ್ಲರೂ ಸಮಾನರು ಅನ್ನೋ ಉದ್ದೇಶದಿಂದ ಮಾಡಿದ್ರು. ಸೊ ನಾವು ಎಲ್ಲರೂ ಸೇರಿಕೊಂಡು ಸಮಾಜದ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಅಂತ ತಮ್ಮನ್ನೆಲ್ಲ ಕೇಳ್ಕೊಂತ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸಿ ಮಾಡ್ತೀವಿ. ಸಮುದಾಯದ ಯುವ ಮುಖಂಡ ಜಗದೀಶ್ ಅವರು ಮಾತನಾಡಿ, ಅಸ್ಪೃಶ್ಯತೆಯನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಬಸವಣ್ಣನವರು ಹಡಪದ ಅಪ್ಪಣ್ಣನವರಿಗೆ ಮೊದಲು ಗೌರವ ಸಿಗುವಂತೆ ಸೂಚಿಸಿದರು. ಅವರು ಸಮಕಾಲೀನರಂತೆ ಕಂಡರು ಎಂದು ಹೇಳಿದರು. ಬಸವಣ್ಣನವರ ಒಂದು ಪ್ರಧಾನ ಕಾರ್ಯದರ್ಶಿಯಾಗಿ ಅನುಭವ ಮಂಟಪದಲ್ಲಿ ಅವರು ಅನೇಕ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೂ ಇವರು ತುಂಬ ಅವರ ಸಮಕಾಲೀನರಾಗಿರುವುದರಿಂದ ತುಂಬ ಶ್ರೇಷ್ಠ ವಚನಕಾರರಾಗಿರ್ತಾರೆ. ಹಾಗೂ ನಮ್ಮ ಸವಿತಾ ಸಮಾಜಕ್ಕೆ ಇವರು ಅನೇಕ ಕೊಡುಗೆಗಳನ್ನು ನೀಡಿ ಮತ್ತು ಸವಿತಾ ಸಮಾಜದ ಒಂದು ಕೀಳರಿಮೆ ಇವತ್ತು ಏನಪ್ಪ ಅಂತಂದರೆ ಅಂದಿನ ಕಾಲದಿಂದಲೂ ಇಲ್ಲಿವರೆಗೂ ಜಾತಿ ಕಾರ್ಯಕ್ರಮವನ್ನು
ನಡೆಸ್ಕೊಂಡು ಬರ್ತಾ ಇದ್ದಾರೆ. ಒಂದು ಕೀಳರಿಮೆಯನ್ನು ಅವರು ಹೋಗಲಾಡಿಸೋಸ್ಕರ ಬಸವಣ್ಣನವರು ಮೊದಲು ಅವ್ರನ್ನ ಕಾಣಬೇಕು ಅಂತ ಅಂದರೆ ಹಡಪದ ಅಪ್ಪಣ್ಣನ ನೋಡಿಕೊಂಡು ನಂತರ ನಮ್ಮನ್ನ ಕಾಣಿ ಅಂತ ಅವಾಗಲೇ ಜಾತಿ ತಾರತಮ್ಯವನ್ನು ಒಂದು ಕಿತ್ತೊಗೆಯುವಂಥ ಪ್ರಯತ್ನ ಮಾಡಿದ್ದು. ದಯಮಾಡಿ ಸವಿತಾ ಸಮಾಜದವರು ಸವಿತಾ ಮಹರ್ಷಿ ಜಯಂತಿ ಇರ್ಬೋದು, ಹಡಪದ ಅಪ್ಪಣ್ಣ ಜಯಂತಿ ಇರ್ಬೋದು, ಯಾವುದೇ ರೀತಿ ಒಂದು ಪ್ರೋತ್ಸಾಹವನ್ನು ನೀಡಿ ಮತ್ತು ಆಡಳಿತಾಧಿಕಾರಿಗಳು ಇರ್ಬೋದು ನಮ್ಮ ಸಮಾಜಕ್ಕೆ ಒಂದು ಅನೇಕ ಕೊಡುಗೆಗಳನ್ನು ನೀಡಿ ನಮ್ಮ ಜನಕ್ಕೆ ಪ್ರೋತ್ಸಾಹಿಸಿ ಅಂತೇಳಿ ನನ್ನ ಈ 2 ಮಾತುಗಳನ್ನ. ಕಾರ್ಯಕ್ರಮದಲ್ಲಿ ಉಪತಹಸೀಲ್ದಾರ್ ಮಂಜುನಾಥ್, ಸತ್ಯನಾರಾಯಣ, ಸಿಡಿಪಿಒ ಕೃಷ್ಣಮೂರ್ತಿ ಸೇರಿದಂತೆ ಇಲಾಖೆಯ ಅಧಿಕಾರಿಗಳು ಮತ್ತು ಸಮಾಜದ ಮುಖಂಡರು ಉಪಸ್ಥಿತರಿದ್ದರು.